ಅಲ್ಲ, ಹೊಸ ಪಕ್ಷದ ಮಾತನ್ನು ಮಾತಾಡಿದ್ರಿ ಮೊನ್ನೆ ವಿಜಯನಗರ ಅಧ್ಯಕ್ಷರಾದ್ರೆ ನಾವು ಹೊಸ ಪಕ್ಷ ಕಟ್ತೀನಿ ಅಂತ ಎಲ್ಲಿಗೆ ಬಂತು ಸರ್? ವಿಜಯೇಂದ್ರ ಮತ್ತೆ ಬಿಜೆಪಿ ಅವರು ಮತ್ತೆ ತಲೆಮಾರು ಕೂರಿಸ್ಕೊಂಡು ನಾವು ಹೊಸ ಪಕ್ಷ ಗ್ಯಾರಂಟಿ, ಅಲ್ಲಿ ಸದ್ಯ ಬದಲಾವಣೆ ಸರ್ಕಾರ ಬಹುಮತ ಬರೋದ ಗ್ಯಾರಂಟಿ, ಕರ್ನಾಟಕ ಉದ್ಧಾರ ಆಗೋದು ಗ್ಯಾರಂಟಿ. ಅಲ್ಲಿ ಇನ್ನೂ ವಿಜಯೇಂದ್ರ ಬದಲಾವಣೆ ಇಲ್ಲ ಅನ್ನೋ ಮಾತುಗಳು ಕೇಳಿ ಮಾಡೋದು ಬಿಡುದು ಆ ಪಾರ್ಟಿಯವ್ರಿಗೆ ಸಂಬಂಧ ರೀ. ಅವ ಅಯೋಗ್ಯದಾನ ಭ್ರಷ್ಟದಾನ ಅಂತ ಹೇಳಿರಪ್ಪ, ಅದ್ರ ಮೇಲೆ ನಮ್ಗೆ ಅವನೇ ಬೇಕಂತ ಮಾಡ್ತೇನೆ, ನಾವೇನು ಮಾಡೋದು? ಅವಾಗ ಇಡೀ ಪಾರ್ಟಿನೇ ನೀವು ಹೇಳಿದ್ದಕ್ಕೆ ಸಪೋರ್ಟ್ ಮಾಡುತ್ತಂದ್ರೆ ಸರ್, ಈಗ ಅಯೋಗ್ಯ ಅಂತ ನೀವು ಹೇಳ್ತೀನಿ ಅಂದ್ರೆ ಇಡೀ ಪಾರ್ಟಿನೇ ಅವ್ರಿಗೆ ಸಪೋರ್ಟ್ ಮಾಡುತ್ತಂದ್ರೆ ಹೆಂಗೆ ಸರ್? ಮತ್ತೆ ನೀವು ಯಾಕೆ ಯಾವ ಮಾಧ್ಯಮ ನಿಮಗೆ ಚೆನ್ನಾಗಿ ನಮ್ದು ಟಿವಿನ ಹಾಂ, ನೀವು ನ್ಯೂಟ್ರಲ್ ಆಗಿರ್ಬೇಕು. ನೀವು ಹೇಳ್ತೀನಿ, ಇಡೀ ಕರ್ನಾಟಕದಲ್ಲಿ ಅವನ ನಾಯಕತ್ವ ಯಾರು ಒಪ್ಕೋತಾ ಇಲ್ಲ. ಯಾರು ಹೇಳಿದ್ರು ಡಿಕ್ಲೇರ್ ಮಾಡಿ ಹೋಗಿತ್ತಿದ್ರಿ. ಇಡೀ ದೇಶನಾಗ ಎಲ್ಲ ಚುನಾವಣೆ ಅವರು ನಾಗಾಲ್ಯಾಂಡ್, ಸಿಕ್ಕಿಮು, ಯಾವುದದು ಮಿಜೋರಾಮ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷರಾದರು. ಕರ್ನಾಟಕ, ಅದು ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ಏನಾರೇ ನೆಲೆ ಇರುವಂಥ ರಾಜ್ಯ ಅದು ಕರ್ನಾಟಕ. ಇಲ್ಲಿ ಒಬ್ಬ ರಾಜ್ಯಾಧ್ಯಕ್ಷನ ಆಯ್ಕೆ ಮಾಡಲಿಕ್ಕೆ ಇಟ್ಟು ಗೊಂದಲ ಯಾಕಾಗೈತಂದ್ರೆ ಎಲ್ಲರೂ ಈ ವ್ಯಕ್ತಿನೂ ಬೇಡ, ಇವನ್ ನೇತೃತ್ವಗಳು 30 ಸೀಟು ಬರೋದಿಲ್ಲ. ಅವ್ರ ತಂದೆಗೆ ಅವನ ಮಗ ಎಂಥವಿದ್ರು ಅವನಿಗೆ ಪ್ರೀತಿ ಇರ್ತದೆ. ಹೆತ್ತವರಿಗೆ ಹಗ್ಗಣ ಮುದ್ದಂಗೆ ನನ್ನ ಪೂಜ್ಯ ತಂದೆಯವರು ನನ್ನ ಪ್ರೀತಿಯ ಮಗ ಅಥವಾ ಹೊರಬತ್ತು ಹೋಗ್ತಾರೆ. ಅವರು ಆದ್ರೆ ರಾಜ್ಯದ ಜನ ತಿರಸ್ಕಾರ ಮಾಡಿದ್ರು. ನಿಮ್ಮ ಬೇಡಿಕೆ ಈಡೇರಬಹುದಾ ಸರ್? ನಿಮ್ಮ ಬೇಡಿಕೆ ಈಡೇರಬಹುದಾ? ನಿಮ್ಮ ಕೂಗು ಇದು ಈಗಿಂದಲ್ಲ, ಕಳೆದ 2-3 ವರ್ಷಗಳಿಂದನೂ ನಿಮ್ಮ ಕೂಗು ಐತಿ. ಪಕ್ಷದ ವಿಚಾರವಾಗಿ, ಕುಟುಂಬ ರಾಜಕಾರಣದ ವಿಚಾರವಾಗಿ ನಿಮ್ಮ ಅವರೇ ಹೇಳಿದ್ದಲ್ರಿ, ಪಕ್ಷದವರೇ ಮೋದಿಯವರು ಹೇಳ್ಯಾರಿಲ್ಲ, ಮನುಷ್ಯ ಭ್ರಷ್ಟಾಚಾರ ಹಮಾರ ಪಾರ್ಟಿ ಮೇಲೆ ನೀರು ಚಲೆಗ ನಡ್ಕೋಬೇಕಂತ ಹೇಳ್ತೀವಿ. ಇಲ್ಲಾಂದ್ರೆ ಡಿಕ್ಲೇರ್ ಮಾಡಿಬಿಟ್ರಪ್ಪ, ವಂಶವಾದ ನಡೀತೈತಿ, ಭ್ರಷ್ಟಾಚಾರ ನಡೀತೈತಿ. ಎಲ್ಲರೂ ತಮ್ಮ ಮಕ್ಕಳನ್ನ ಎಲ್ಲರೂ MLA MP ನಾವು ಟಿಕೆಟ್ ಕೊಡ್ತೇವೆ ಡಿಕ್ಲೇರ್ ಮಾಡಿದ್ವಿ. ಎಲ್ಲ ಪಟೇಲ್ ಅದು ಏನಿರಲ್ಲ, ನಾವು ಬಿಜೆಪಿ ಒಳಗೆ ಏನು ಹೇಳ್ಯಾರ ಅದನ್ನು ಕೇಳಕತ್ತೀವಿ.